ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 2 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಬೆಂಗಳೂರಿನ ಸ್ಕೂಲ್ ಬೆಲ್ ಒಂದು ಸಂಸ್ಥೆಯಿಂದ ಸುಮಾರು 40ರಿಂದ 50 ಜನ ವಿದ್ಯಾರ್ಥಿಗಳು ಅವರು ಸ್ವಯಂ ಪೂರ್ತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಲ್ಲದಿರ ನಮ್ಮ ಶಾಲೆಗೆ ಬಂದು 2 ದಿನಗಳ ಕಾಲ ನಮಗೆ ಒಂದು ಚಿತ್ರಗಳನ್ನು ಬರೆದುಕೊಟ್ಟು ನಮ್ಮತಕ್ಕಂಥ ಪ್ರತಿಯೊಂದು ಚಿತ್ರವೂ ಸಹ ಒಂದೊಂದು ಮಾಹಿತಿ, ಒಂದೊಂದು ವಿಷಯವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಸ್ವಯಂ ಸೇವಕರು ಎಲ್ಲರೂ ಸಹ ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಯಾವುದೇ ರೀತಿ ಬಿಡುವಿಲ್ದಿರ 2 ದಿನಗಳ ಕಾಲ ತುಂಬ ಚೆನ್ನಾಗಿ ಆ ಚಿತ್ರಗಳನ್ನು ಬಿಡಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಹಾಗೂ ಶಾಲಾ ವತಿಯಿಂದ ನಾವು ತುಂಬ ಹೃದಯದ ಒಂದು ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಅದು ಏನಂದ್ರೆ ಬರ್ತಾ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಸೊ ಆ ತರ ಎಲ್ಲ ಆಗದೇನೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಬೆಳಿಬೇಕು, ಸೇಮ್ ಪ್ರೈವೇಟ್ ಸ್ಕೂಲ್ ತರನೇ ಅವರು ಕೂಡ ಬೆಳಿಬೇಕು ಅನ್ನೋದು ಮೇನ್ ಮೋಟಿವ್ ಆಗಿರೋದ್ರಿಂದ ನಾವು ಈ ಕ್ಯಾಂಪೇನ್ ನ ಶುರು ಮಾಡಿದ್ವಿ. ಈಗ ಹಲವಾರು ನಾವು 150 ಸ್ಕೂಲ್ಗಿಂತ ಮೇಲೆ ನಾವು ಇದೇ ತರ ಕ್ಯಾಂಪ್ ನ ಮಾಡಿದೀವಿ. ಬರೀ ಹಳ್ಳಿಗಳಲ್ಲೇ ಮಾತ್ರ, ಪ್ರೈವೇಟ್ ಸ್ಕೂಲಲ್ಲ. ಮಕ್ಕಳ ಕಲಿಕೆಗೆ ಒಂದು ಸಹಕಾರ ಆಗ್ಬೇಕಂತ ಹೇಳಿಬಿಟ್ಟು ಈ ಒಂದು ಸೈನ್ಸ್ ಕಿಟ್ ಅನ್ನ ಶಾಲೆಗೆ ನಾವು ಕೊಡ್ತೀವಿ. ಸೊ ಇದರಲ್ಲಿ ಸುಮಾರು ಒಂದು 300 150ಕ್ಕಿಂತ ಹೆಚ್ಚು ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಒಂದು ತರಬೇತಿ ಗೈಡ್ ಬುಕ್ ಮತ್ತೆ ಇದರಲ್ಲಿ ಸಲಕರಣೆಗಳಿದೆ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಸೈನ್ಸ್ ರಿಲೇಟೆಡ್. ಇದು ನಮ್ಮ ತಂಡದ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಶಾಲೆಗೆ ನಾವು ಕೊಡುಗೆ ಕೊಡ್ತಾ ಇದ್ದೀವಿ. ಸೊ ಸ್ವೀಕಾರ ಮಾಡಿ. ಸರ್ವರಡ್ಡಿ ಶಾಲೆಯಲ್ಲಿ ತುಂಬ ಅದ್ಭುತವಾಗಿ ಚಿತ್ರಗಳನ್ನು ಬರೆದಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ಅವರು ತುಂಬ ಹೃದಯಪೂರ್ವಕ ವಂದನೆಗಳು ಮಾಡ್ತಾರೆ. 2 ದಿನದಿಂದ ಬಂದಿದ್ದಾರೆ. ನಮ್ಮ ಶಾಲಾ ಶಿಕ್ಷಕರು ನಮ್ಮೂರಲ್ಲಿ ಕಷ್ಟಪಟ್ಟು ನಮ್ಮೂರನ್ನ ಇಂಪ್ರೂವ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಬಂದವರೆ, ನಾವು ಸಪೋರ್ಟ್ ಮಾಡಿದ್ವಿ, ನಮ್ಮ ಶಿಕ್ಷಕರು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಎಲ್ರಿಗೂ ಧನ್ಯವಾದ ಆಗಲಿ ಅಂತ ನಾವು ಇಂಟ್ರಾಮಿಟಿ ಅಂತ ತಿಳಿಸ್ತಾ ಇದ್ದೀವಿ. ಬಂದು ಎಲ್ಲ ಅವರು ಕೆಲಸ ಮಾಡೋದು, ಬಟ್ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಬಂದು ಇಲ್ಲಿ ಸರ್ವರೆಡ್ಡಿಯಲ್ಲಿ ಸರ್ಕಾರಿ ಶಾಲೆಯಿಂದ ಇಲ್ಲಿ ಬಂದು ಎಲ್ಲ ಕೀಳಾಗಿತ್ತು ಶಾಲೆ. ನಮ್ಮ ಶಿಕ್ಷಕರು ಅಂಗಳದಿಂದ ಬಂದು ಅವರು ತುಂಬ ಇಂಪ್ರೂವ್ ಮಾಡಿದ್ದಾರೆ ಸ್ಕೂಲು. ಮತ್ತು ಇವರು ಬೆಂಗಳೂರಿಂದ ಬಂದು ಚೆನ್ನಾಗಿ ಚಿತ್ರ ಎಲ್ಲ ಬಿಡಿಸಿ ಎಲ್ಲ ಅವರು ಬೆಂಗಳೂರಿಂದ ಬಂದು 2 ದಿನ ಇಲ್ಲೇ ಸ್ಟೇ ಮಾಡಿ ಬಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಶಾಲಾ ಪರವಾಗಿ, ಹಂಗೆ ಶಿಕ್ಷಕರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಸರ್ವರಡ್ಡಿಯಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಅವರ ಪರವಾಗಿ ಎಲ್ಲ ತುಂಬ ಹೃದಯದ ಧನ್ಯವಾದಗಳಾಗಲಿ ಅಂತ ಕೋರ್ಕೊಂತೀವಿ. TMC ಅಧ್ಯಕ್ಷರು ಶ್ರೀನಿವಾಸ್ ಅಂತ. ಈ ಒಂದು ಸಮಾರಂಭ ಏನು ಅಂದರೆ, ಸುಮಾರು ಒಂದು 10 ವರ್ಷಗಳಿಂದ ನನ್ನ ಕನಸು ನಮ್ಮ ಶಾಲೆಗೆ ಪೇಂಟಿಂಗ್ ಮಾಡಿಸ್ಬೇಕು ಅಂತ ಇತ್ತು. ಸುಮಾರು ವರ್ಷಗಳಿಂದ ನಮ್ಮೂರಿಗೆ ಮಾಸ್ಟ್ರೇ ಇಲ್ಲ, ಟೀಚರೇ ಇರಲಿಲ್ಲ. ನಮ್ಮ ಹೊಸದಾಗಿ ನಮ್ಮ ನಾಗರಾಜ್ ಅವರು ಬಂದರು. ಅವ್ರಿಗೂ ಬಂದಾಗಿನೂ ಹೇಳ್ತಾ ಇದ್ದೇನೆ, ಸರ್ ಫಸ್ಟು ಯಾವುದೇ ಕೆಲಸ ಇದ್ದರೂ ಇಲ್ಲದೆ ಮಾಡಲಿ ಹೋಗಲಿ, ನಮ್ಮ ಶಾಲೆಗೆ ನಾವು ಪೇಂಟಿಂಗ್ ಒರೆಸಲೇಬೇಕು ಸರ್ ಅಂತ ನನ್ನದು ಒಂದು ಕೋರಿಕೆ ಇತ್ತು. ಅದು ಸಾರ್ ಅವರು ಯಾರನ್ನ ಕೇಳ್ಕೊಂಡ್ರು ಏನೂ ಗೊತ್ತಿಲ್ಲ, ನೆನೆಯಿಂದ ಬಂದು ಒಂದು 40-50 ಜನ ಬಂದು ಇವಾಗ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ನೋಡಿ ಆ ಕಡೆ ಎಲ್ಲ ಮಾಡಿಸಿದ್ದಾರೆ. ತುಂಬ ಖುಷಿ ಅಂದರೆ ಇದಕ್ಕಿಂತ ದೊಡ್ಡ ಖುಷಿ ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತಲೇ ನಾನು ಹೇಳ್ತೇನೆ. ಯಾವುದಕ್ಕೂ ನಮ್ಮ ನಾಗರಾಜ್ ಸರ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್ವರಡ್ಡಿ ಗ್ರಾಮದಲ್ಲಿ ಶಾಲಾ ಪ್ರೋತ್ಸಾಹವನ್ನು ನಮ್ಮ ನಾಗರಾಜ್ ಸರ್ ಅವರು ಒಳ್ಳೆಯದಾಗಲಿ ಅಂತ ನಮ್ಮನ್ನು ಎಲ್ಲ ಊರಿನ ಜನರು, ಹಿರಿಯರು ಎಲ್ಲರೂ ಸೇರಿ ಸ್ಕೂಲನ್ನು ಚೆನ್ನಾಗಿ ಮುಂದುವರಿಸಬೇಕಂತ ಕತ್ತಲು ಮೂಡಿದ ಸ್ಕೂಲನ್ನು ಬೆಳಕು ತರಲಿಸಿದ್ದಾರೆ ನಮ್ಮ ನಾಗರಾಜ್ ಸರ್ ಅವರು. ಅವರಿಗೂ ಧನ್ಯವಾದಗಳು. ಬಂದವರೆ ಇವರೆಲ್ಲರಿಗೂ ನಿಮ್ಮ ಎಲ್ಲರೂ ಪರವಾಗಿ ಈ 2 ದಿನಗಳ ಕಾಲ ನಮಗೆ ಈ ಒಂದು ಗ್ರಾಮದಲ್ಲಿ ಸರ್ವರಡ್ಡಿ ಹಳ್ಳಿಯಲ್ಲಿ ಏನು ಶಾಲೆಗೆ ನಾವೆಲ್ಲರೂ ಒಂದು ಪೇಂಟ್ ಮುಖಾಂತರ ಸುಂದರಗೊಳಿಸ್ಬೇಕಂತ ಏನು ಶಾಲೆಗೆ ಬಂದಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಾದ್ರೆ ಪ್ರತಿಯೊಬ್ಬ ಇಲ್ಲಿ ಬಂದಿರತಕ್ಕಂಥ ಸ್ವಯಂ ಸೇವಕರಾಗಿರ್ಬೋದು, ಎಲ್ಲ ಕಾಲೇಜಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ವಯಂ ಸೇವಕರು ಬಂದಿದ್ದಾರೆ. ಸೊ ಎಲ್ರಿಗೂ ಈ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡಿಬೇಕಂದ್ರೆ ಪ್ರತಿಯೊಬ್ಬ ವಾಲಂಟಿಯರ್ದು ತನ್ನದೇ ಆದಂಥ ಅವ್ರದ್ದೊಂದು ಕೊಡುಗೆ ಇದೆ.
ಸೊ ನಮ್ಮ ತಂಡದ ಪರವಾಗಿ ಆಗಿರ್ಬೋದು, ಇಡೀ ಗ್ರಾಮಸ್ಥರ ಪರವಾಗಿ ನಾವು ಮೊದಲನೇದಾಗಿ ಅವರಿಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಇಡೀ ಈ 2 ದಿನಗಳ ಕಾಲ ಏನು ಈ ಒಂದು ನಮ್ಮ ಕ್ಯಾಂಪ್ಗೆ ಸಹಕಾರ ನೀಡಿದಂಥ ಪ್ರತಿಯೊಬ್ಬ ಗ್ರಾಮಸ್ಥರು, ಸೊ ಅದು SDMC ಆಗಿರ್ಬೋದು, ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ನಗರಸರಾಗಿರ್ಬೋದು, ಅದೇ ರೀತಿ ಊರಿನ SDMC ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಮತ್ತು ಪ್ರತಿಯೊಬ್ಬರು ವ್ಯಕ್ತಿ ಕೂಡ ನಮಗೆ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟಿದ್ದಾರೆ. ಈ ದಿನಾಂಕ 6/7/2024 ಮತ್ತು 7/7/2024 ಈ 2 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಬೆಂಗಳೂರಿನ ಸ್ಕೂಲ್ ಬೆಲ್ ಒಂದು ಸಂಸ್ಥೆಯಿಂದ ಸುಮಾರು 40ರಿಂದ 50 ಜನ ವಿದ್ಯಾರ್ಥಿಗಳು ಅವರು ಸ್ವಯಂ ಪೂರ್ತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಲ್ಲದಿರ ನಮ್ಮ ಶಾಲೆಗೆ ಬಂದು 2 ದಿನಗಳ ಕಾಲ ನಮಗೆ ಒಂದು ಚಿತ್ರಗಳನ್ನು ಬರೆದುಕೊಟ್ಟು ನಮ್ಮ ಒಂದು ಗ್ರಾಮದಲ್ಲಿ ಏನು ಈ ಸರ್ಕಾರಿ ಶಾಲೆ ಇದೆ, ತುಂಬ ಇತಿಹಾಸ ಉಳ್ಳಿರ್ತಕ್ಕಂಥ ಒಂದು ಶಾಲೆ ಇದು. ಈ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಶಾಲೆ ತುಂಬ ಹಿಂದುಳಿದಿತ್ತು. ಇಂಥ ಒಂದು ಶಾಲೆಯನ್ನು ಮತ್ತೆ ಇತಿಹಾಸವನ್ನು ಮತ್ತೆ ಗತಕಾಲದ ಇತಿಹಾಸವನ್ನು ಮತ್ತೆ ಚೇತನ ತರೋದಕ್ಕೋಸ್ಕರ ಇವರೆಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಒಂದು ಮಕ್ಕಳ ಒಂದು ಕಲಿಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಚಿತ್ರಗಳನ್ನು ಬರೆದು ತುಂಬ ಬಣ್ಣವಾಗಿ ಒಂದು ಯಾವುದೇ ಒಂದು ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಇವರು ಚಿತ್ರಗಳನ್ನು ಬರೆದು ನಮಗೆ ಒಳ್ಳೆಯ ರೀತಿಯಿಂದ ನಮ್ಮ ಮಕ್ಕಳು ಕಲಿಯೋದಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಇವರೆಲ್ಲ ಕೂಡ ಬಿಡಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಗುರು ಸರ್ ಅವರು ಸುಮಾರು 6 ತಿಂಗಳಿಂದ ಅವರಿಗೆ ನಾನು ತುಂಬ ಒತ್ತಾಯ ಪೂರ್ವಕವಾಗಿ ಕೇಳ್ತಿದ್ದೆ, ನಮ್ಮ ಶಾಲೆ ಪರಿಸ್ಥಿತಿ ಹೇಗಿದೆ, ನಮ್ಮ ಶಾಲೆಯನ್ನು ನಾನು ಹೆಂಗಾದರೂ ಮಾಡಿ ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಒಯ್ಯಬೇಕು ಅಂತ ನಂಗೆ ಸಪೋರ್ಟ್ ಮಾಡಿ ಅಂಥ ಒಂದು ಸಂದರ್ಭದಲ್ಲಿ ಅವರು ನಮಗೆ ಒಳ್ಳೆಯ ಒಂದು ಸಮಯ ನೋಡಿಕೊಂಡು ನಮ್ಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಚಿತ್ರಗಳನ್ನು ಬರೆದುಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ 2 ದಿನಗಳ ಕಾಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಚಿತ್ರವೂ ಸಹ ಒಂದೊಂದು ಮಾಹಿತಿ, ಒಂದೊಂದು ವಿಷಯವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಸ್ವಯಂ ಸೇವಕರು ಎಲ್ಲರೂ ಸಹ ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಯಾವುದೇ ರೀತಿ ಬಿಡುವಿಲ್ದಿರ 2 ದಿನಗಳ ಕಾಲ ತುಂಬ ಚೆನ್ನಾಗಿ ಆ ಚಿತ್ರಗಳನ್ನು ಬಿಡಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಹಾಗೂ ಶಾಲಾ ವತಿಯಿಂದ ನಾವು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ, ನಾವು ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದರೆ, ಒಂದು ಗ್ರಾಮದಲ್ಲಿ ಮಾಡಬೇಕು ಅಂತಂದರೆ ಅದು ತುಂಬ ಸುಲಭದ ವಿಷಯವಲ್ಲ. ಇದಕ್ಕೆ ತುಂಬ ಸಹಕಾರ ನೀಡಿರ್ತಕ್ಕಂಥವರು ನಮ್ಮ ಒಂದು ಗ್ರಾಮದ ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಮೆಂಬರ್ ಅವರು, SDMC ಅಧ್ಯಕ್ಷರು, SDMC ಸದಸ್ಯರು, ಊರಿನ ಎಲ್ಲ ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಸಹ ನಾವು ಕೇಳಿದಾಗ ಇಲ್ಲ ಅಂದಿರ ನಮಗೆಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ ನನ್ನ ಹತ್ರ ಇದೆ, ನಾನು ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ತೀನಿ ಅವ್ರೇನೇನು ಸಹಕಾರ ಕೊಟ್ಟಿದ್ದಾರೆ ಅಂತ. ಅವರೆಲ್ಲ ತುಂಬ ಹೃದಯದ ಒಂದು ಸಹಕಾರವನ್ನು ಕೊಟ್ಟು ಈ ದಿನ ಅವರೊಂದು ಸಹಕಾರ ಕೊಟ್ಟಿರೋದ್ರಿಂದನೇ ಈಗ ನಮ್ಮೂರವ್ರು ಮಾತ್ರ ಅಲ್ಲ, ಗೋಪೇನಹಳ್ಳಿಯವರು ಸಹ ನಮ್ಮ ಈ ಒಂದು ಶಾಲೆಯ ಒಂದು ಸುಂದರವಾಗಿ ಕಾಣೋದಕ್ಕೆ ಇವರಿಗೆಲ್ಲ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ರಾಯಸಂದ್ರದವರು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಸಹ ತುಂಬ ಹೃದಯದಿಂದ ಈ ಸುತ್ತಮುತ್ತಲು ಗ್ರಾಮದವರೆಲ್ಲರೂ ಸಹ ಸೇರಿ ಈ ಒಂದು ಇದ್ದು ರಾತ್ರಿ 11 ಗಂಟೆವರೆಗೂ ನಿಂತ್ಕೊಂಡು ನಮಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಉಳ್ಕೊಳ್ಳೋದ ವ್ಯವಸ್ಥೆ, ಪ್ರತಿಯೊಂದು ರೀತಿಯಾದಂಥ ಇಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಸಮಸ್ಯೆ ಆಗದೇ ರೀತಿ 2 ದಿನಗಳ ಕಾಲ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗೋಕ್ಕೆ ಒಂದು ಮಾದರಿಯಾದಂಥ ಗ್ರಾಮ ಅಂತಲೇ ನಾವು ಹೇಳ್ಬೋದು. ಇಷ್ಟೊಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಾಲಂಟಿಯರ್ ಏನಂತಂದರೆ, ಏನೋ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಈಗ ಉದಾಹರಣೆಗೆ ಆಗಲೇ ಶಾರದಾ ಇವರಿಗೆಲ್ಲ ನಾವು ಸನ್ಮಾನ ಮಾಡಿದ್ದು, ಅವರು ಇವತ್ತಿನ ನಮ್ಮ ಜೊತೆ ಇಲ್ಲ. ಸೊ ಯಾವತ್ತವ್ರು ಕಾಲೇಜಿಗೆ ಸೇರ್ಕೊಂಡಿದ್ದಾರೆ, ಡೇ 1 ಫಸ್ಟ್ ಇಯರಿಂದ ಅವರು ನಮ್ಮ ಜೊತೆ ಇದೇ ಥರ ವಾಲಂಟಿಯರಿಂಗ್ ಯಾವುದ್ಯಾವುದು ರಜೆ ದಿನಗಳು ಬರುತ್ತೆ, ಶನಿವಾರ ಭಾನುವಾರ ಬಂದಾಗ ಈ ರೀತಿ ಶಾಲೆಗಳಿಗೆ ಹೋಗ್ಬಿಟ್ಟು ಸೊ ಇಲ್ಲಿವರೆಗೂ ಅವ್ರು ಡಿಗ್ರಿನೇ ಮುಗಿಸಿದ್ರು. ಪ್ರತಿಯೊಂದು ಕ್ಯಾಂಪ್ಗೆ ನಮ್ಮ ಜೊತೆ ಇಲ್ಲಿವರೆಗೂ ಸುಮಾರು ಒಂದು 50ರಿಂದ 60 ಶಾಲೆಗಳಿಗೆ ಅವ್ರ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ಸಹಕಾರ ಕೊಟ್ಟೆ. ಅಂದರೆ ಆ ರೀತಿಯಾದಂಥ ಡೆಡಿಕೇಶನು ಪ್ರತಿಯೊಬ್ಬರು ವಾಲಂಟಿಯರ್ ಹತ್ರನೂ ಇದೆ. ಸೊ ಈ ರೀತಿ ನಮಗೆ ಒಂದು ಇನ್ಸ್ಪಿರೇಷನ್ ಏನಂದರೆ ಗ್ರಾಮಸ್ಥರು ಕೊಟ್ಟಿರ್ತಕ್ಕಂಥ ಸಹಕಾರ ಆಗಿರ್ಬೋದು ಮತ್ತು ಸೊಸೈಟಿಯಲ್ಲಿ ನಮಗೆ. ನಾನು C2C ವಾಲಂಟಿಯರು. ನಾವು ಯುವಕ ಸಂಘ ಟೀಮು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬರೀ ಆರ್ಟಿಸ್ಟೇ ಅಂತಲ್ಲ, ಎಲ್ಲರೂ ವಾಲಂಟಿಯರ್ಸು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲರೂ ಬೆಂಗಳೂರಿಂದ ಬಂದಿದ್ದೀವಿ ನಾವಿಲ್ಲಿ. ಏನು ನಮ್ಮದು ಮೇನ್ ಉದ್ದೇಶ ಅಂದರೆ, ಹಳ್ಳಿಗಳಲ್ಲಿ ಕಂಪ್ನಿ ಅವರೆಲ್ಲನೂ ರೀಚ್ ಆಗೋಕ್ಕಾಗೋದಿಲ್ಲ.
ಅದಕ್ಕೋಸ್ಕರ ನಾವು ಸ್ಟೂಡೆಂಟ್ಸ್ ಆಗಿ ನಾವೇನಾದರೂ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಒಂದು ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದೇ ಥರ ಏನಕ್ಕೆ ಹಳ್ಳಿನೇ ಅಂತಂದರೆ ಮೇನ್ ಕಾನ್ಸೆಪ್ಟೇ ನಾವು ಕಂಪ್ನಿಗಳೆಲ್ಲ ರೀಚ್ ಆಗೋಕ್ಕಾಗಲ್ಲ. ಅದು ಏನಂದರೆ ಬರ್ತಾ ಗೌರ್ಮೆಂಟ್ ಸ್ಕೂಲೆಲ್ಲ ಕ್ಲೋಸ್ ಆಗ್ತಾ ಇದೆ. ಸೊ ಆ ಥರ ಎಲ್ಲ ಆಗದೇನೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಬೆಳಿಬೇಕು, ಸೇಮ್ ಪ್ರೈವೇಟ್ ಸ್ಕೂಲ್ ಥರನೇ ಅವರು ಕೂಡ ಬೆಳಿಬೇಕು ಅನ್ನೋದು ಮೇನ್ ಮೋಟಿವ್ ಆಗಿರೋದ್ರಿಂದ ನಾವು ಈ ಕ್ಯಾಂಪೇನ್ನ ಶುರು ಮಾಡಿದ್ವಿ. ಈಗ ಹಲವಾರು ನಾವು 150 ಸ್ಕೂಲ್ಗಿಂತ ಮೇಲೆ ನಾವು ಇದೇ ಥರ ಕ್ಯಾಂಪ್ನ ಮಾಡಿದ್ದೀವಿ, ಬರೀ ಹಳ್ಳಿಗಳಲ್ಲೇ ಮಾತ್ರ, ಪ್ರೈವೇಟ್ ಸ್ಕೂಲಲ್ಲ. ಸೊ ಇಲ್ಲಿ ಬಂದು ತುಂಬ ಖುಷಿನೇ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ಏನೂ ಭೇದ ಭಾವ ಅನಿಸ್ಲಿಲ್ಲ. ಉಳ್ಕೊಳ್ಳೋ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಪದ್ಮಕ್ಕ ಇವರು ನಾಗರಾಜ್ ಸರು ಕೂಡ ಅಷ್ಟೇ ಎಲ್ಲಾದರೂ ಹೋಗೋ ಕಡೆಯಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು ಹೆಣ್ಮಕ್ಳಿಗೆ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೊಸ ವಾಲಂಟಿಯರ್ಸ್ ಕೂಡ ಬಂದಿದ್ದಾರೆ, ಅವರೆಲ್ಲರಿಗೂ ಜೊತೆನೂ ಕೆಲಸ ಮಾಡಿ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.